ಇವತ್ತಿನ ಡೆಬ್ಯೂ ಪರ್ಫಾರ್ಮೆನ್ಸ್ ರೌಂಡ್ ನಲ್ಲಿ ಬರ್ತಿರೋ ಮುಂದಿನ ಜೋಡಿ ನನ್ನಮ್ಮ ಸೂಪರ್ ಸ್ಟಾರ್ ನಲ್ಲಿ ಮಗುವಾಗಿ ಗೆದ್ದಿದ್ದ ಈ ಪುಟಾಣಿ ಇಂದು ಅಮ್ಮನ ಗೆಟಪ್ ಹಾಕಿ ತನ್ನ ಡೆಬ್ಯೂ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ನನ್ನಮ್ಮ ಸೂಪರ್ ಸ್ಟಾರ್ ನ ವಿನ್ನರ್ ವಂಶಿಕಾ ಹಾಗೂ ಅವರ ಪಾರ್ಟ್ನರ್ ಶಿವು. स्वान पर भूता बेली बलवन मातंग मध्य घटा कुंभुष्टा दृष्टना दृष्ट प्रत्येक ಯಾರಪ್ಪ ಇದು ಬೆಳಗ್ಗೆ ಫೋನ್ ಮಾಡ್ತಾರ ನಾನು ಪೂಜೆ ಮಾಡ್ತಿದ್ರೆ. ಓ ಸುನೀತಾ ಕರೆಕ್ಟ್ ಟೈಮ್ ಮಾಡಿದಾಳೆ. ಪ್ಲೀಸ್ ಸುನೀತಾ ನಂಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ ಕಣೆ, ಯಾಕಂದ್ರೆ ನನ್ನ ಮಗಂದು ಸೆಕೆಂಡ್ PUC ರಿಸಲ್ಟ್. ನನ್ಗಂತೂ ತುಂಬಾ ಕಾನ್ಫಿಡೆನ್ಸ್ ಇದೆ ಅಪ್ಪ, ನನ್ನ ಮಗನ್ ಮೇಲೆ ಅಲ್ಲ ನನ್ ಮೇಲೆ. ಯಾಕಂದ್ರೆ ನಾನ್ ಯಾರು ಸರೋಜಮ್ಮ ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ ನನ್ನಮ್ಮ ಸೂಪರ್ ಸ್ಟಾರ್ ನ ಶೋಗೆ ಬಂದವಳು ನಾನು. ಅದಕ್ಕೆ ಇವತ್ತು ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗಿದ್ದೀನಿ. ಸರ್ ಕಣೆ ನಾನು ಆಮೇಲೆ ಮಾಡ್ತೀನಿ, ಬಾಯ್ ಬಾಯ್. ನನ್ ಮಗ ಇನ್ನೂ ಹತ್ತಿಲ್ವಲ್ಲ ಮಾರ ಶಿವಕುಮಾರ ಎದಳಪ್ಪ. ಅಮ್ಮ ಏನಮ್ಮ ನೀನು ಇವತ್ತಿ ಕಾಲೇಜ್ ರಜೆ ಇದ್ರು ಯಾಕಮ್ಮ ಯೂನಿಫಾರ್ಮ್ ಹಾಕಿ ಮಲ್ಸಿದ್ಯಾ ನೀನು? ಅಯ್ಯೋ ನನ್ ಮಗನೇ ಇವತ್ತು ನಿಂದು ಎಕ್ಸಾಮ್ ರಿಸಲ್ಟ್ ಕಣೋ. ಅದಕ್ಕೆ ಅದಕ್ಕೆ ಇನ್ನೊಂದ್ ಅರ್ಧ ಗಂಟೆಲಿ ನಿಂದು ರಿಸಲ್ಟ್ ಬರುತ್ತೆ. ಬಂದ್ರು ಬರ್ಲಿ ಬಿಡು. ಹಂಗಲ್ವೋ ಮತ್ತಿನ್ ಹೆಂಗೆ? ನೀನು ಕರ್ನಾಟಕಕ್ಕೆ ಫಸ್ಟ್ ಬರ್ತೀಯಾ. ಯಾಕೆ ಹೇಳು? ಯಾಕೆ? ನೀನು ನನ್ ಮಗ. ಅದು ನಿಜ. ಅದಕ್ಕೆ ನೀನ್ ಯಾವ್ದಾವ್ದೋ ಬಟ್ಟೆಲಿದ್ರೆ ನಿನ್ ಸ್ಕೂಲ್ ರೆಪ್ಯುಟೇಷನ್ ಏನಾಗ್ಬೇಕು, ನನ್ ವ್ಯಾಲ್ಯೂ ಏನಾಗ್ಬೇಕು, ನನ್ ಘನತೆ ಏನಾಗ್ಬೇಕು. ಬೆಳಿಗ್ಗಿಂದ ತಿಂಡಿನೂ ಕೊಟ್ಟಿಲ್ಲಮ್ಮ ನೀನು. ಅಮ್ಮ ರೋಹಿತಪ್ಪ ಎಲ್ಲಮ್ಮ? ಎಲ್ಲ ನನ್ ಮಗನೆ ಅಪ್ಪನೇ ಹೆಸರು ಇಟ್ಕೊಡ್ತೀಯನೋ. ನಿಮ್ಮಪ್ಪ ಹೇಳ್ಕೊಟ್ಟಿದ್ ಮಾಡೋದೇ ಇಲ್ಲ ಕಣೋ. ಬರೀ 4 ಡೈಲಾಗ್ ಇಟ್ಕೊಂಡು ನನ್ನ ಸ್ವಲ್ಪ ಶಾಶೋನೆ ಮುಗಿಸ್ಬಿಟ್ಟ. ಅವನಿಲ್ ಬರೋದು ಇರ ಬರೋ ಕಮೆಂಟ್ಸ್ ಓನೆ ತಗೊಳ್ಳೋದು. ಅದಕ್ಕೆ ಎಲ್ಲ ಕಮೆಂಟ್ಸ್ ಓನ್ಗೆ ಬರ್ತಂತ ಆಚೆ ಕಳ್ಸಿದೀನಿ. ಆ ಜನ್ಮನೆಲ್ಲೋ ಮಾಹಿತನ್ ಮನೆಯಲ್ಲೋ ಇಟ್ಕೊಂಡ್ಲಿ. ಆಯ್ತಮ್ಮ ನೀನ್ ಹೆಂಗ್ ಹೇಳ್ತೀಯೋ ಹಂಗೆ ಆಯ್ತು. ಲೇ ಸುರೇಶ, ಆನ್ಲೈನ್ ಅಲ್ಲಿ ರಿಸಲ್ಟ್ ಬರ್ತಂಜಲ್ಲ, ಎಲ್ಲ ಬಂದಿಲ್ಲ. 10 ಗಂಟೆಗೆ ಕಣಮ್ಮ ಬರೋದು, ನೀನ್ ನೋಡಿದ್ರೆ 6 ಗಂಟೆಗೆ ಮಾಡಿದ್ಯಾ. ಬಂದಿತ್ತು ನೋಡ. ಬೆಳಗ್ಗೆ ತಲೆ ತಿನ್ಬೇಡ, ಮಡಗಮ್ಮ ಫೋನ. ತಡಿಯೋ ಏನಂತಮ್ಮ? ಯಾಕೆ ಗಾಬರಿಯಾಗಿ ನಿಂತಿದ್ಯಲ್ಲ, ಏನಾಯ್ತು? ಇವ್ರು ಬರ್ತಾರ ಇವತ್ ಮನೆಗೆ? ಅಯ್ಯೋ ಅತ್ತ ಶಿವ, ನಾನು ಏನೋ ಮಾತಾಡ್ತೀನಿ, ಹೋಗಮ್ಮ ನೀನ್ ಮಾತಾಡ್ತೀನಿ. ನೋಡೋಣ. ಈಗ್ಲೇ ಹೇಳ್ಬೇಕಾ? ಇನ್ನೇನ್ ಮತ್ತೆ? ನೀ ಅಲ್ಲಿತ್ವ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಏನ್ ಸಾಧನೆ ಮಾಡಿದ್ದೀನೋ ಅದ್ ಯಾವ್ದು ನಂದಲ್ಲ, ನಮ್ ಟೀಚರ್ದು. ಅದು ಅಂದ್ರೆ ನಮ್ ಟೀಚರು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಚೆನ್ನಾಗಿ ಹೇಳ್ಕೊಡ್ತಿದ್ರು, ಅದಕ್ಕೆ ಅವ್ರ ಹೆಸರು ಫಸ್ಟ್ ಹೇಳಿದೆ ಅಷ್ಟೇ. ಅದು ಇನ್ನೊಬ್ಬ ತುಂಬಾ ಮುಖ್ಯವಾದ ಒಬ್ಬ ವ್ಯಕ್ತಿ ಇದ್ದಾರೆ, ಅವರೇ ನಮ್ ಸ್ಕೂಲ್ ವಾಚ್ಮ್ಯಾನ್. ಹಲೋ, ಬೈಕ್ ಶೋರೂಮ್. ನಾನು ನನ್ನ ಮಗನ್ಗೆ ಬೈಕ್ ಆರ್ಡರ್ ಮಾಡಿದ್ನಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿ. ಅಲ್ಲ ಕ್ಯಾನ್ಸಲ್. ಅಮ್ಮಂಗಾರ ಬೈಕ್ ಯಾವಾಗ ತಗತ್ತೀರಮ್ಮ? ಪೆಟ್ರೋಲ್ ರೇಟು 30 ರೂಪಾಯಿ ಆಗ್ಲಿ, ಆಮೇಲೆ ತಗೋತೀನಿ. ನೀನ್ ಫೋನ್ ಮಾಡ್ದಪ್ಪ. ನೀನ್ ಮಾತಾಡ್ತಾ. ಅದು ನಮ್ಮ ವಾಚ್ಮ್ಯಾನ್ ಇದಾರಲ್ಲ, ಮಗನ್ ತರ ನೋಡ್ಕೋತಾ ಇದ್ರು, ಅದಕ್ಕೆ ಅವ್ರ ಹೆಸರು ಫಸ್ಟ್ ಹೇಳಿದೆ. ಆಕ್ಚುಲಿ ನಾನು ಈ ಜಾಗದಲ್ಲಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮಮ್ಮ. ಅಮ್ಮ ಅಮ್ಮ ಎಲ್ಲಿಗೆ ಹೋಗ್ತಿದ್ಯಮ್ಮ? ಅಲ್ಲಿಗೆ ಹೋಗ್ತೀಯಮ್ಮ? ಅಮ್ಮ ಏನ್ ನೋಡ್ತಾ ಇದೀಯಾ?
ಆ ಟಿವಿ ಅವ್ರು ಬಂದ್ರ ಅಂತ ನೋಡ್ದೆ ಅಷ್ಟೇ. ಅಮ್ಮ ಅವ್ರು ಬರ್ತಾರೆ, ನೀ ಬಾಮ. ಅಮ್ಮ ಅಂತ ಅಲ್ವೋ? ಮತ್ತಿನ್ಯಂಗೆ ಟಿವಿ ಅವ್ರು ಬಂದು ನಿಂದು ಇಂಟರ್ವ್ಯೂ ಮಾಡಿ ನೀನ್ ಫೇಮಸ್ ಆಗಿ ನಿಂಗೆ ಪದ್ಮಶ್ರೀ ಯಾವಾಗ ಬಂತು ಅಂತ ಕಾಯ್ತಾ ಇದ್ದೀನಿ. ನಮ್ಮ ಅಮ್ಮಂದು ತೀರಾ ಓವರ್ ಕಾನ್ಫಿಡೆನ್ಸ್ ಆಯ್ತು. ಅಮ್ಮ ಫಸ್ಟ್ ರಿಸಲ್ಟ್ ಬರ್ಲಿ ತಡೆಮ್ಮ, ಯಾಕಮ್ಮ ಅವಸರ ಮಾಡ್ತಿದ್ಯಾ? ಸುರೇಶ್ ಏನೋ ಕಾಲ್ ಮಾಡ್ದೆ ಕಣೋ. ಮಾತಾಡು. ನೀ ಸುರೇಶ? ಹಲೋ, ರಿಸಲ್ಟ್ ಬಂತಮ್ಮ. ನಿಮ್ ಮಗಂದು ಹಾಲ್ ಟಿಕೆಟ್ ನಂಬರ್ ಹೇಳಿ. ಕೊಟ್ಟೆ ಕರ್ಕೋ. ಹಾ 101, 102, 103. ಓ, ನಿಮ್ ಮಗನ ಹೆಸರು ಕುಮಾರನಾ? ಹೌದು. 215 ಮಾರ್ಕ್ಸ್ ಬಂದಿದೆ ಅಮ್ಮ. 250ಕ್ಕ? ಅಲ್ಲ, 750ಕ್ಕೆ. ನನ್ ಮಗ ಏನಾದ್ರೂ ಫೇಲ್ ಆಗಿದಾನಾ? ಇಲ್ಲ, 2ರಲ್ಲಿ ಹೋಗೋದೆ ಅಷ್ಟೇ ಅಮ್ಮ. 2 ತಾನೆ? ಇನ್ ಮಿಕ್ಕಿದಲ್ಲ ಎಲ್ಲ ಪುಟ್ಗೆ ಹೋಗ್ಬಿಟ್ಟವೆ. ನನ್ ಮಗ್ನೆ ಮಗ ನುಗ್ಗುಳ್ತ ಎಲ್ಲ ಮಾಡ್ಕೊಂಡ್ ಕುಡಿತಿದ್ಯಲ್ಲೋ, ಜಸ್ಟ್ ಕಾಸು ಹಾಕಿಲ್ವಲ್ಲೋ? ಸಾರಿ ಅಮ್ಮ, ನನ್ ಕ್ಷಮಿಸ್ಬಿಡಮ್ಮ. ಆಯ್ತು, ಆರ್ಯನ್ ಮಗನ್ ಮಾರ್ಕ್ಸ್ ಎಷ್ಟು ಅಂತ ಕೇಳ್ತೀನಿ. ಲೇ ಆರ್ಯ, ನಿನ್ ಮಗನ್ ಮಾರ್ಕ್ಸ್ ಎಷ್ಟೇ? ಅವನಿಗೆ 201 ಕಣೆ. ಹಂಗಂದ್ರೆ ನಿನ್ ಮಗನಿಂತ ನನ್ ಮಗಂಗೆ 14 ಮಾರ್ಕ್ಸ್ ಜಾಸ್ತಿನಾ? ಇರಮ್ಮ, ನಾನು ಫೇಲ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೀನ್ ಫೇಲ್ ಆದ್ರೂ ಪರವಾಗಿಲ್ಲ, ಆರ್ಯನ್ ಮಗನಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ಯಲ್ಲ, ಸಾಕು. ಓ ಮೈ ಗಾಡ್, ಸೂಪರ್ ಕಣಮ್ಮ ನೀನು, ಸೂಪರ್. ಎಲ್ರ ಮನ್ಸನ್ನ ಗೆಲ್ತಾ ಇದ್ಯಾ, ನಗ್ಸ್ತಾ ಇದ್ಯಾ. ಹೆಂಗಮ್ಮ ಇದೆಲ್ಲ ನೀನ್ ನೋಡಿದ್ರೇನೆ ಭಯ ಆಗುತ್ತೆ ನಮ್ಗೂ. ಅದಲ್ಲ ಅವಳ ಎಕ್ಸ್ಪ್ರೆಷನ್. ನೀವ್ ಹೇಳಪ್ಪ, ನೀವ್ ಮುಂದುವರ್ಸಪ್ಪ. ಮಾತಾಡಪ್ಪ. ಈಗ ಯಾರು ಮಾತಾಡ್ಬೇಕು ಅಲ್ಲಿ? ಸುಜನ್ ಮಾಮ. ಅಬ್ಬ ಏನಪ್ಪ ಮಾತಾಡೋದು. ಆಕ್ಚುಲಿ ನಮ್ಮಮ್ಮನೇ ಜ್ಞಾಪಕ ಬಂದ್ರು. ನನ್ನ ರಿಸಲ್ಟ್ ಬಂದಾಗ ನಮ್ಮಮ್ಮ ಹಂಗೆ ಖುಷಿ ಪಡೋರು. ಬೇರೆಯವ್ರಿಗಿಂತ ಜಾಸ್ತಿ ಬಂದಿದ್ಯಾ ಸಾಕ್ಬಿಡು ಅಂತ. ಅವೆಲ್ಲ ಏನ್ ತೊಂದರೆ ಇಲ್ಲ. ಬಟ್ ಏನ್ ಹೇಳಲಿ ನಾನು, ಅವಳ ಏಜ್ಗೆ ಅವಳ ಮೆಮೊರಿ ಪವರು, ಆಮೇಲೆ ನಿಜವಾಗ್ಲೂ ಶಿವು ನೀನ್ ಅವಳಿಗೆ ಹೇಳ್ಕೊಟ್ಟಂತ ರೀತಿ ಇದೆಯಲ್ಲ, ಇಟ್ ವಾಸ್ ವೆರಿ ಸಿಂಪಲ್ ಬಟ್ ವೆರಿ ಅಕ್ಯುರೇಟ್. ಫ್ಯಾಂಟಾಸ್ಟಿಕ್, ಮಜ್ಜಾ ಆಯ್ತು ಗುರು, ನಿಜವಾಗ್ಲೂ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ವಂಶಿಕಾ, ಐ ಲವ್ ಯು. I love you, Seven, ಸುಜನ್ ಮಾಮ. Yes, I love you, Seven too. ಆ ಸ್ಕಿಟ್ ಅಲ್ಲಿ ಅವಳು ಎಷ್ಟು ಮುದ್ದ ಕಾಣ್ತಿದ್ಲು ಅಂದ್ರೆ, ಅವಳೇನ್ ತುಂಬಾ ಆಕ್ಟ್ ಮಾಡೋದು ಬೇಕಾಗಿಲ್ಲ, ತುಂಬಾ ಡೈಲಾಗ್ ಹೇಳೋದು ಬೇಕಾಗಿಲ್ಲ. ಅವಳು ಸೀರೆ ಉಟ್ಕೊಂಡ್ ಬಂದ್ ಸುಮ್ನೆ ಹಿಂಗ್ ನಡ್ಕೊಂಡ್ ಹೋದ್ರೆ ಸಾಕು, ನಾವೆಲ್ಲ ಬಿದ್ದೋದ್ವಿ ಫಿದಾ ಅವಳಿಗೆ. ಅಷ್ಟು ಮುದ್ದ ಕಾಣ್ತಿದ್ಲು ವಂಶಿಕಾ. ಆಮೇಲೆ ಅವಳನ್ನ ನೋಡ್ತಾ ಇದ್ರೆ ನಾನು ರಿಲೇಟ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ನಾನು ಹೆಚ್ಚು ಕಡಿಮೆ ಒಂದು 15-16 ವರ್ಷಕ್ಕೇನೆ ತುಂಬಾ ನನಗಿಂತ ವಯಸ್ಸಲ್ಲಿ ತುಂಬಾ ದೊಡ್ಡವ್ರಿಗೆಲ್ಲ ನಾನು ತಾಯಿಯಾಗಿ ಆಕ್ಟ್ ಮಾಡಿದ್ದೀನಿ. ಆದ್ರೆ ನಮ್ಮ ಅಪ್ಪನ ವಯಸ್ಸಿನವ್ರಿಗೂ ಅಮ್ಮನಾಗಿ ಆಕ್ಟ್ ಮಾಡಿರೋದು ನಾನು ನೋಡಿರ್ಲಿಲ್ಲ. ಅದನ್ನ ಮೀರ್ಸ್ಬಿಟ್ಟೆ ವಂಶಿಕಾ. ಅವಳೊಂಥರ ಅವ್ರಪ್ಪನ್ನೇ ಮೀರ್ಸ್ದಂತ ನಟಿ ನೀನು. ಇನ್ ನನ್ನನ್ ಮೀರ್ಸೋದ್ರಲ್ಲಿ ಯಾವ ಲೆಕ್ಕ. ಸೂಪರ್ ಆಗಿ ಆಕ್ಟ್ ಮಾಡಿದೆ ವಂಶಿಕಾ. ನಿಮ್ಮಿಬ್ಬರ ಪೇರಂತೂ ನನಗೆ ತುಂಬಾನೇ ಇಷ್ಟಪ್ಪ. ಸೃಜಾ ಪ್ಲೀಸ್ ಡಬ್ಬಿಂಗ್ ಪ್ಲೀಸ್. ಮುಲಾಜಲ Ready? Ready? 1 2 3 ಗೋ. ಮಂತ್ರ ಹೇಳ ನೋಡೋಣ. ಮಂತ್ರ ಬರುತ್ತಾ ನಿನಗೆ? ಫುಲ್ ಹೇಳ್ತೀನಿ. ಹೇಳು. ಪಾಂತಸ್ವಾನ್ ಪರಭೂತ ಬೇಲಿ ಬಲವನ್ ಮಾತಂಗ ಮಧ್ಯದ್ಘಟ ಕುಂಭಶ್ಚ ದೃಪ್ತನ ದೃಪ್ತ ಪ್ರತ್ಯೇಕ ವಜ್ರಾಹಿತಾಃ ಶ್ರೀಮತ್ ಕಂಠೀರವಸ್ಯ ಪ್ರತತ ಸುನಕರ ತಾರಿತಾರಾತಿ ದೂರ ಪದ್ವಸ್ತಾಂತಶಾನ್ ಪ್ರವಿತ ತಮನಸ ಬಾಹಿತ ಪೂರಿ ಭಾಗೈಹಿ.
ಸೂಪರ್. ಈಗ ಈಗ ನೀನ್ ಹೇಳಿದ್ ಕೇಳಿಸ್ಕೊಂಡ್ರಲ್ವಾ, ನಿನ್ ಹಿಂದೆ ಒಬ್ರು ಕೂತವ್ರೆ, ಅವ್ರು ಹೇಳ್ತಾರಂತ ಇವಾಗ. ಟ್ರೈ ಮಾಡಿ ಮಂಜ. ನಾನು ಮಂತ್ರ ಹೇಳ್ತೀನಿ, ಮಾದು ಸಂಸ್ಕೃತ, ಬಟ್ ಇಲ್ಲಿ ಹೇಳಲ್ಲ, ನಂದು ಸೀಕ್ರೆಟ್, ಹೊರಗಡೆ ಹೇಳ್ತೀನಿ. ಆಯ್ತು ನಾನು ಇವಾಗಲೇ ಹಾ, ಹೇಳ್ಕೊಡಪ್ಪ. ನೀವ್ ಹೇಳಿದ್ರೆ ನಾನು ಹೇಳ್ತೀನಿ. ಈಗ ನೀನ್ ಹೇಳ್ಕೊಡು ನನಗೆ ಮಂತ್ರ. ಪಾಂತ ಸ್ವಾನ್ ಪರಭೂತ ಬೈರಿ ಬಲವನ್ ಮಾತಂಗ ಮಧ್ಯದ ಘಟ. ಒಂದೊಂದೇ ಇಷ್ಟು ಹೇಳು. ಇಲ್ಲ ನಂಗೂ ಮಾಡ್ತು ಗೊತ್ತಾ. ಅದು ಮ್ಯಾಟ್ರು. ಸ್ಲೋ ಆಗಿ ಹೇಳಿದ್ರೆ ಅವಳಿಗೂ ಮರ್ತೋಗುತ್ತೆ. ಅಣ್ಣ ಈಗ ನಾನು ಕಲಿತೀನಿ ಅಣ್ಣ, ಹೇಳ್ಕೊಡಮ್ಮ ನೀನು. ಪಾಂತ ಸ್ವಾನ್ ಪರಭೂತ ಬೈರಿ ಬಲವನ್ ಮಾತಂಗ ಮಧ್ಯದ ಘಟ ಕುಂಭೋಷ ಪುನನಾದ ಪ್ರತ್ಯೇಕ ಆಯ್ತಾ. ಶ್ರೀಮತ್ ಕಂಠೀರವಸ್ಯ ಪ್ರತದ ಸುನಕರ ತಾರಿತಾರ ಅತಿ ದೂರ ಸ್ವಲ್ಪ ಹೇಳ್ಕೊಡಪ್ಪ, ಸ್ವಲ್ಪ. ತಮನಸ ಬಾಯಿತಾ ಊರಿ ಬಾಗೈಹಿ. ಊರಿ ಸಾಗು ಎಷ್ಟು ಮುದ್ದಾಗಿ ಹೇಳಿದ್ರು. ನಂಗಿಲ್ಲಿ ಉಸಿರಾಡ್ತಾ ಇತ್ತು. ಅಯ್ಯಯ್ಯೋ, ಹೇಳಮ್ಮ. ಆಯ್ತು ಮೆಲ್ಲಗೆ ಹೇಳ್ಕೊಡ್ತೀನಿ. ಹೇಳು. ಪಾಂತಸ್ಮಾನ್ ಪರಭೂ ಸ್ಮಾ ಪರದೇಶಿ. ಒಬ್ಬೊಬ್ಬೊಬ್ಬ. ಮಂತ್ರ ಅಂತೂ ಸಖತ್ತಾಗಿ ಹೇಳ್ತೀಯಮ್ಮ ನೀನು. ಅಕ್ಕ, ಲಾಸ್ಟ್ ಎಪಿಸೋಡ್ ಅಲ್ಲಿ ಒಂದ್ ಚಾನ್ಸ್ ಸಿಕ್ಕಿದ್ರೆ ಸಾಕು, ವಂಶಿ ಜೊತೆ ನಾನು ಪೇರಾಗಿ ಆಕ್ಟ್ ಮಾಡಕ್ಕೆ ರೆಡಿ ಅಂತ ಹೇಳಿದ್ರಿ. ಎಸ್ ಈಗ ನೀವು ವಂಶಿ ಇಬ್ರು ಪೇರಾಗಿ ಒಂದು ಆಕ್ಟ್ ಮಾಡ್ಬೋದಾ? ಎಸ್, ಹಾಗಾದ್ರೆ ನಾ ಬನ್ನಿ, ರೆಡಿ. ಸ್ಟೇಜ್ ಮೇಲೆ ಬನ್ನಿ. ನಾ ರೆಡಿ. ಬರೋಮ್ಮ. ಈಗ ವಂಶಿ ಜೊತೆ ನೀವು ಆಕ್ಟ್ ಮಾಡ್ತಾ ಇದೀರಾ ಅಕ್ಕ? ಖಂಡಿತ ಮಾಡ್ತೀನಿ. ಏನ್ ಗೊತ್ತಾ, ಹಾ. ವಂಶಿಕನ್ ಅಪ್ಪನ್ ಜೊತೆ ನಾನು ಕೆಲಸ ಮಾಡಿದ್ದೆ, ಹಾ. ಗೌರಿ ಗಣೇಶ ಚಿತ್ರದಲ್ಲಿ. ಇದಕ್ಕಿಂತ ಒಂದ್ ಸ್ವಲ್ಪ ದೊಡ್ಡವನು ಅಷ್ಟೇ ಅವನು. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡೋವನು ಅಂದ್ರೆ, ಬಹುಶಃ ಅವನನ್ನ ನೋಡಕ್ಕೇನೆ ಆ ಸಿನಿಮಾ ಅಷ್ಟು ದೊಡ್ಡ ಹಿಟ್ ಆಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನೆಕ್ಸ್ಟ್ ಜನರೇಷನ್ ಜೊತೆನೂ ನಾನು ಆಕ್ಟ್ ಮಾಡೋದಿದೆಯಲ್ಲ, ಇನ್ನು ಅದಕ್ಕಿಂತ ಒಂದ್ ದೊಡ್ಡ ಲಕ್ ಇನ್ನೇನಿದೆ ಮಂಜ. ನಾನ್ ರೆಡಿ. ವಂಶಿಕ ರೆಡಿನಾ? ರೆಡಿ ನಾವು? ರೆಡಿ. ಹಾ, ready. 1 2 3. ನೀನ್ ಏನ್ ಹಣೆ ಬರ ನನ್ ಜೊತೆ ಅಳೋ ಅಂತದ್ದು.